ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಪಾಕಿಸ್ತಾನ ಜಿಂದಾಬಾದ್ ಅಂದವರನ್ನ ಗುಂಡಿಕ್ಕಿ ಕೊಲ್ಲಿ. ಬೆಳಗಾವಿಯಲ್ಲಿ ಸಂಸದ ಸುರೇಶ್ ಅಂಗಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುಂಡು ಹೊಡೆಯೋಕೆ ಆಗದಿದ್ರೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿ. ಪೊಲೀಸರ ವಿರುದ್ಧ ಸಂಸದ ಸುರೇಶ್ ಅಂಗಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮುಖಂಡ ಖಡ್ಗದಿಂದ ಕೇಕ್ ಕತ್ತರಿಸಿದ್ರೆ ಬಂಧಿಸ್ತಾರೆ, ಆದರೆ ಕಾಂಗ್ರೆಸ್ ನಾಯಕಿ ಖಡ್ಗ ಹಿಡಿದು ಕೇಕ್ ಕತ್ತರಿಸಿದ್ರೆ ಬಂಧಿಸಲ್ಲ. ಕಾಂಗ್ರೆಸ್ ನಾಯಕರ ಕೈಬೊಂಬೆಯಾಗಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಸಂಸದ ಸುರೇಶ್ ಅಂಗಡಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಲ್ಲಿ ತೋರಿಸ್ತಕ್ಕಂಥ ನಿಷ್ಕಾಳಜಿ, ನಮ್ಮ ದೇಶದ ಸೈನಿಕರು ಉಗ್ರಗಾಮಿಗಳನ್ನು ಈ ಥರ ಹೊಡೆದು ಉಳಿಸುವಂಥ ಸಂದರ್ಭದೊಳಗೆ ದೇಶದ 42 ಜನ ಸೈನಿಕರ ಮೇಲೆ ಉಗ್ರಗಾಮಿಗಳು ಅಟ್ಟಹಾಸ ಮೆರೆದು ಇಡೀ ದೇಶ ಕಣ್ಣೀರನ್ನು ಹಾಕುವಂಥ ಸಂದರ್ಭದೊಳಗೆ ರಾಮದುರ್ಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಮೆರಿತಕ್ಕಂಥ ಒಬ್ಬ ಯುವಕನನ್ನು ನಾನು ಹಿಂದೆನೂ ಇಲ್ಲಿ ರವಿ ಅಂತೇಳಿ ಕಮಿಷನರ್ ಇದ್ದರು, ಯಾವನೇ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಗುಂಡು ಹಾಕ್ರಿ ಅಂತ ಹೇಳಿದೆ. ನಾನು ಬಂದದ್ದು ನೋಡ್ಕೋತೀವಿ ಅಂತ ಹೇಳಿದ್ದೆ. ನಾನು ಈ ದೇಶದಲ್ಲೇ ಇದ್ದು ಅನ್ನ ತಿಂದು ಈ ದೇಶದಲ್ಲೇ ಬದುಕಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋವನ್ನ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಗುಂಡು ಹಾಕೋಷ್ಟು ತಾಕತ್ತು ಇಲ್ಲ ಅಂದರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಇರಬೇಕು ಯಾಕೆ? ಮತ್ತು ಬೆಳಗ್ಗೆ SP ಅವ್ರಿಗೆ ಮಾತಾಡಿದ್ದೀನಿ, IG ಗೂ ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿಗೂ ಮಾತಾಡಿದ್ದೀನಿ. ಈ 1 ಗಂಟೆ ಒಳಗಾಗಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡದೆ ಹೋದರೆ ಇಲ್ಲಿ ಅಧಿಕಾರಿಗಳು ತಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಬೇಕಾಗಿಲ್ಲ, ನನ್ನ ಜಿಲ್ಲೆ ಒಳಗೆ ಬೇಕಾಗಿಲ್ಲ ಇಂಥ ಅಧಿಕಾರಿಗಳು. ಬೆಳಗಾವಿಯ